ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ KC ವರ್ಸ್. ಸೊ ಇವತ್ತು ನಾನು ಲೋಕ ಮೂವಿ ನೋಡ್ಕೊಂಡು ಬಂದಿದ್ದೇನೆ. ಲೋಕ ದ ಚಾಪ್ಟರ್ 1 ಚಂದ್ರ. ಓಕೆ, ಸೊ ಇದೊಂದು ಮಲಯಾಳಂ ಸಿನಿಮಾ. ಆ್ಯಕ್ಚುಲಿ ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ಟಿಲ್ ಯು ಶುಡ್ ವಾಚ್ OTT ಆರ್ ಎನಿ ಲೈಕ್ ಥಿಯೇಟ್ರಿಗೆ ಹೋಗೋ ಆಪ್ಷನ್ ಇದ್ದರೆ ಹೋಗ್ಬೋದು. ಈಗ ಮೂವಿ ಉಂಟಾಗೋತ್ತಿಲ್ಲ. ಇದು ರಿಲೀಸ್ ಆಗಿ ಆ್ಯಕ್ಚುಲಿ ಸುಮಾರು ಟೈಮ್ ಆಗಿದೆ. ನಾನು ತುಂಬ ಮುಂಚೆನೇ ನೋಡಿದ್ದೇನೆ, ಬಟ್ ರಿವ್ಯೂ ಇವತ್ತು ಕೊಡ್ತಿದ್ದೇನೆ. ಆ್ಯಸ್ ಯೂಶ್ವಲ್ KC ಇಸ್ ಆಲ್ವೇಸ್ ಎ ಲೇಟ್. ಸೊ ಲೋಕ ಮೂವಿ ಯಾವ ಥರ ಇದೆ ಅಂತ ನಾನು ಇವಾಗ ಮಾತಾಡ್ತೀನಿ. ಜಸ್ಟ್ ಒನ್ ಲೈನ್ ಹೇಳ್ತೀನಿ. ಮೇನ್ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ಹುಡುಗಿ. ಸೊ ಆ ಹುಡುಗಿಗೆ ಏನೋ ಸೂಪರ್ ಪವರ್ ಇರ್ತದೆ, ಅವಳಿಗೆ ಸಾವಿಲ್ಲ. ಆ್ಯಂಡ್ ಎಷ್ಟೋ ವರ್ಷದಿಂದ ಅವಳು ಇರ್ತಾಳೆ, ಎಷ್ಟೋ ಸಾವಿರ ವರ್ಷಗಳಿಂದ ಆ ಥರ. ಸೊ ಏನೋ ಆ್ಯಂಡ್ ಈಗಿನ ಜನ್ರೇಷನ್ಗೆ ಆ್ಯಕ್ಚುಲಿ ಈ ಮೂವಿಯಲ್ಲಿ ಮೇಯ್ನಾಗಿ ನಮ್ಮ ಒಂದು ಟೋಟಲ್ ಮೂವಿ ನಡೆಯುವಂಥದ್ದು ನಮ್ಮ ಬೆಂಗಳೂರಲ್ಲಿ ಆಯಿತಾ. ಅದೊಂಥರ ವಾವ್ ಅಂತ ಅನಿಸ್ತದೆ. ಸೊ ಇದಿಷ್ಟು ಜಸ್ಟ್ ಬೇಸಿಕ್ ಆಯಿತಾ. ಸೊ ಈ ಮೂವಿಯಲ್ಲಿ ಯಾಕೆ ನೋಡಬೇಕು ಅಂತ ನಾನು ಯಾಕೆ ಹೋದೆ ಅಂತ ಹೇಳೋದಾದರೆ, ಈ ಮೂವಿಯ ಮ್ಯೂಸಿಕ್ ಆಯಿತಾ, ಲಿಟ್ರಲಿ ಹೇಳ್ತೇನೆ, ಸೂಪರ್ಬ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ಸ್, ಎವ್ರಿಥಿಂಗ್. ಲೈಕ್ ಆ ಮ್ಯೂಸಿಕ್ ವಿಷಯ ಇದೆಯಲ್ಲ, ಸೂಪರ್ ಫೀಲ್ ಇದೆ ಆಯಿತಾ. ಥಿಯೇಟ್ರಲ್ಲಿ ಕೂತ್ಕೊಂಡು ಐನಾಕ್ಸಲ್ಲಿ ಕೂತ್ಕೊಂಡು ನೋಡುವಾಗ ವಾವ್, ಆ ಫೀಲ್ ಆಯಿತಾ. ಸೊ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್. ಅದಕ್ಕೋಸ್ಕರನೇ ಫಸ್ಟ್ ಆಫ್ ಆಲ್ ನಾನು ಹೋಗೋದು. ಆ್ಯಕ್ಚುಲಿ ಎಕ್ಸಾಮ್ ಇದ್ದರೂ ಕೂಡ ಹೋಗಿದ್ದೆ ನಾನು ಆ ಟೈಮಲ್ಲಿ. ಸೊ ಹಾಗೆ. ಸೊ ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಆಯಿತು. ಇನ್ನು ಸ್ಟೋರಿ ಬಗ್ಗೆ, ಸ್ಟೋರಿ ಚೆನ್ನಾಗಿದೆ ಆಯಿತಾ, ಸೂಪರೇ ಆಗಿದೆ. ಇನ್ನೂ ಸ್ವಲ್ಪ ಏನೋ ಬೇಕು ಅಂತ ಅನಿಸ್ತದೆ. ಲೈಕ್ ಸ್ಕ್ರೀನ್ ಪ್ಲೇ ಇಲ್ಲ, ಚೆನ್ನಾಗಿದೆ, ಟೋಟಲ್ ಮೂವಿ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ವರ್ಕ್ ಮಾಡ್ತಿದ್ರೆ ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್, ಅಡ್ಡಿಪೊಳಿ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು ಅಂತ ನನ್ನ ಒಂದು ಇದು. ನಾನು ಇದರಲ್ಲಿ ಕೆಲವೊಂದು ನೆಗೆಟಿವ್ಸ್ ಜಾಸ್ತಿ ಹೇಳ್ತಾನೆ, ಬಿಕಾಸ್ ಪಾಸಿಟಿವ್ಸ್ ಕೂಡ ಇದೆ ಆಯಿತಾ. ಸೊ ಎಲ್ಲವನ್ನು ಹೇಳ್ಕೊಂಡಾದ್ರೆ ನೀವು ಮೂವಿ ನೋಡಲಿಕ್ಕೆ ಮೇಲೆ ಕೆಳಗಾಗ್ತದೆ. ಸೊ ಫಸ್ಟಿಗೆ ನೀವು ಮೂವಿ ನೋಡಿ, ಮತ್ತೆ ಬೇಕಾದ್ರೆ ಈ ಒಂದು ಏನೋ ರಿವ್ಯೂವನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಸ್ಟೋರಿ ಚೆನ್ನಾಗಿದೆ. ಅವಳು ಬೆಂಗಳೂರಲ್ಲಿ ಇರುವಂಥ ಹುಡುಗಿ ಎಲ್ಲೋ ಬೇರೆ ಪ್ಲೇಸಿಂದ ಬಂದು ಇಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿರ್ತಾಳೆ. ಸೊ ಆ ಟೈಮಲ್ಲಿ ಒಂದು ಹುಡುಗ ಪರಿಚಯ ಆಗ್ತಾನೆ, ಅವ್ರನ್ನ ಕಾಪಾಡೋಗಿರ್ಬೋದು. ಕೆಲವೊಂದೆಲ್ಲ ಸೂಪರ್ ಆಗಿದೆ. ನಾವು ಸೂಪರ್ ಹೀರೋ ಮೂವೀಸ್ ನೋಡುವಾಗಿಲ್ಲ, ನಾರ್ಮಲ್ ಆಗಿ ನಮಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಈಗ ಎಕ್ಸಾಂಪಲ್ ಅಯನ್ ಮ್ಯಾನ್ ಮೂವಿ ನೋಡ್ತೇವೆ, ಅಥವಾ ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್, ಬ್ಲಾ ಯಾವುದೇ ಮ್ಯಾನ್. ನಮಗೆ ಮೂವಿ ನೋಡುವಾಗ ಆ ಪ್ಲೇಸಲ್ಲಿ ನಾನಿರಬೇಕು ಅಂತ ಹೇಳುವಂಥ ಒಂದು ಆಸೆ ಆಗ್ತದೆ. ಪ್ರತಿಯೊಂದು ಸೂಪರ್ ಹೀರೋ ಮೂವಿ ನೋಡುವಾಗ ನಮಗೆ ಮೇಯ್ನಾಗಿ ಅದೇ ಆಯಿತಾ, ಆ ಪ್ಲೇಸಲ್ಲಿ ನಾನಿದ್ದೇನೆ ಅಂತ. ಬೇಕಾದ್ರೆ ನೀವು ಥಿಂಕ್ ಮಾಡಿ ನೋಡಿ. ನೀವು ಚಿಕ್ಕದಿರುವಾಗ ಸ್ಪೈಡರ್ ಮ್ಯಾನ್ ನೋಡಿರ್ತೀರ, ಹೀಗೆ ಮಾಡಿರ್ತೀರ. ಲೈಕ್ ನಾನೇ ಸ್ಪೈಡರ್ ಮ್ಯಾನ್ ಅಂತ ಹೇಳಿ ನಾನು ಥಿಂಕ್ ಮಾಡಿರ್ತೇನೆ. ಸೊ ಸೂಪರ್ ಹೀರೋ ಮೂವೀಸ್ ಅಂದರೆ ಆ ಥರ ಬೇಕು. ಈ ಮೂವಿಯಲ್ಲಿ ನಂಗೆ ಅದೊಂದು ಮಿಸ್ ಹೊಡಿತಾ ಆಯಿತಾ, ಬಿಕಾಸ್ ನಮ್ಮ ಹೀರೋಯಿನ್ ಓಕೆ ಅಂದರೆ ಮೇನ್ ಕ್ಯಾರೆಕ್ಟ್ರ್ ಒಂಥರ ವಿಚ್ಚೇ ಅದು. ಸೊ ಆ ಪ್ಲೇಸಲ್ಲಿ ನಾನು ಇರಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಅಂದರೆ ಮೂವಿ ನೋಡ್ತಿರುವಾಗ ಅದೊಂದು ನನಗೆ ಹೊಡಿತಿತ್ತು ಆಯಿತಾ. ಲೈಕ್ ಸೂಪರ್ ಹೀರೋ ಮೂವಿ ಅಂದರೆ ನಾನು ಆ ಪ್ಲೇಸಲ್ಲಿ ಇದ್ದು ಹೀಗೆ ಮಾಡಬೇಕು. ಬಟ್ ಇದರಲ್ಲಿ ನನಗೆ ಮಿಸ್ ಹೊಡಿತಿದ್ದು ಅದೊಂದು ವಿಷಯ ಆಯಿತಾ. ಅಂದರೆ ನನಗೆ ಅವಳ ಪ್ಲೇಸಲ್ಲಿ ಇಟ್ಕೊಂಡು ಥಿಂಕ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ಶಿ ಈಸ್ ಎ ಗರ್ಲ್, ಐ ಆಮ್ ಎ ಬಾಯ್, ಆ ಥರ ವಿಷಯ ಅಲ್ಲ. ಬಟ್ ಅವಳೊಂಥರ ವಿಚ್ ಅಲ್ಲ. ಸೊ ಆ ವಿಚ್ಚಿನ ಪ್ಲೇಸಿಂದ ನಾನು ಲೈಕ್ ಅದೊಂಥರ ನನಗೆ ಅನಿಸ್ತಿರ್ಲಿಲ್ಲ ಆಯಿತಾ. ಸೊ ಅದೊಂದು ಮಿಸ್ ಹೊಡಿತಿತ್ತು ನನಗೆ ಅಷ್ಟೇ. ಆ್ಯಂಡ್ ಟೋಟಲ್ ಮೂವಿ ಸೂಪರ್ ಆಗಿದೆ. ಅದರಲ್ಲಿ ಎಲ್ಲ ಚೆನ್ನಾಗಿದೆ. ನಮ್ಮ ಆ್ಯಕ್ಟರ್ಸ್ ಆಗಿರ್ಬೋದು, ಆ್ಯಂಡ್ ಕ್ಯಾಮಿಯೋಸ್ಗಳು ಕೆಲವೊಂದು ಬರ್ತದೆ. ಈ ಮೂವಿ ನೋಡಿದ್ರೆ ಗೊತ್ತಿರ್ತದೆ. ಆ್ಯಕ್ಚುಲಿ ಒಂದು ಕ್ಯಾಮಿಯೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಚೆನ್ನಾಗಿದೆ. ಆ್ಯಂಡ್ ಟೋಟಲ್ ಮೂವಿ ಚೆನ್ನಾಗಿದೆ ಆಯಿತಾ. ಬಟ್ ಏನೋ ಮಿಸ್ಸಿಂಗ್ ಅಂತಲೂ ಅನಿಸ್ತದೆ. ಔಟ್ ಆಫ್ 10 ನಾನು ಈ ಒಂದು ಲೋಕ ಚಾಪ್ಟರ್ 1 ದ ಚಂದ್ರ ಈ ಒಂದು ಮೂವಿಗೆ ನಾನು ಔಟ್ ಆಫ್ 10 ನಾನು 8 ಕೊಡ್ತೇನೆ. ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಅಂದರೆ ಬೋರ್ ಹೊಡ್ಸಲ್ಲ. ಟೋಟಲಾಗಿ ಮೂವಿ ಚೆನ್ನಾಗಿ ನಡೀತದೆ. ಕೆಲವೊಂದು ವಿಷಯಗಳಿತ್ತು ಆಯಿತಾ. ಲೈಕ್ ಅಂದರೆ ನಾನು ಮೂವಿ ನೋಡಿದ್ದು ರಿಲೀಸ್ ಆಗಿ ಸುಮಾರು ಟೈಮ್ ಆದಮೇಲೆ. ಸ್ಟಾರ್ಟಿಂಗಲ್ಲಿ ಒಂದು ಇಶ್ಯೂ ಆಗಿತ್ತು, ನಮ್ಮ ಬೆಂಗಳೂರಲ್ಲಿ ನಡೆಯುವಂಥ ಸ್ಟೋರಿ ಅಲ್ಲ. ಸೊ ಇದರಲ್ಲಿ ನಮ್ಮ ಪೊಲೀಸ್ ಮಾಮ ಚಾಕ್ಲೇಟ್ ಕಾಫಿ ಅವು ಬಂದು ಹೇಳ್ತಾನೆ ಅಂತ, ಬೆಂಗಳೂರಿನ ಹುಡುಗಿಯರೆಲ್ಲ ಆ ಥರದ ಹುಡುಗಿಯರು ಅಥವಾ ಸಮಥಿಂಗ್ ಆ ಥರ ಮೀನಿಂಗ್ ಬರೋವಾಗೇನೋ ಡಾಗರ್ಗಳು, ಎಕ್ಸಾಂಪಲ್ ಆ ಥರ ಏನೋ ಹೇಳ್ತಾನೆ. ಅದು ನಮ್ಮ ಬೆಂಗಳೂರಲ್ಲಿ ಹೊತ್ತುರಿತಾ, ಮತ್ತು ಅವರು ಸಾರಿ ಕೇಳಿದರು ಟೀಮ್ನವರು. ಆ್ಯಂಡ್ ಸಮಥಿಂಗ್ ಏನೋ ಚೇಂಜ್ ಮಾಡಿದರು. ನಾನು ನೋಡುವಂಥ ಟೈಮಲ್ಲಿ ಸ್ವಲ್ಪ ಚೇಂಜ್ ಇತ್ತು. ಸೊ ಹಾಗೆ. ಸೊ ಟೋಟಲ್ ಮೂವಿ ಒಂಥರ ಫನ್ ಆ್ಯಂಡ್ ಒಂಥರ ನಗಾಡಿಕೊಂಡಿರ್ತೇವೆ ಆಯಿತಾ. ಒಂಥರ ನಗಾಡೋದು ಆ್ಯಂಡ್ ವಾವ್ ಅಂತ ಹೇಳುವಂಥದ್ದು ಆ ಥರ. ಸೊ ಟೋಟಲ್ ಮೂವಿ ಇಷ್ಟ ಆಯಿತು. ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅಂತ ನಾನು ಹೇಳ್ತಿಲ್ಲ. ಈಗ ಉಂಟು ಆಗೋ ಕೂಡ ಗೊತ್ತಿಲ್ಲ ನನಗೆ. ಆ್ಯಂಡ್
OTTಗೆ ಬಂದಾಗಂತೂ ಖಂಡಿತ ನೋಡಿ. ಬಿಕಾಸ್ ಇದು ಒಂದರಲ್ಲಿ ನಿಲ್ಲುವುದಿಲ್ಲ, ನೆಕ್ಸ್ಟ್ ಕೂಡ ಬರ್ತದೆ, ಅದರ ನೆಕ್ಸ್ಟ್ ಬರ್ತದೆ. ಸೊ ಹಾಗೋಸ್ಕರ ನೋಡಿ. ಓಕೆ, ಸೊ ಟೋಟಲಾಗಿ ಈ ಮೂವಿ ವರ್ತ್ ವಾಚ್ ಅಂತ ಹೇಳ್ಬೋದು. ಇಫ್ ಥಿಯೇಟ್ರಲ್ಲಿ 200 ರುಪೀಸಿಗೆ, ನಾನು ನೋಡಿದರೆ 200 ರುಪೀಸಿಗೆ ಆಯಿತಾ. ಲೈಕ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದೇನಿತ್ತು ಒನ್ಸ್ ಅಪಾನ್ ಟೈಮ್ ಆ ಟಿಕೆಟ್ ಪ್ರೈಸಲ್ಲಿ ನೋಡಿರುವಂಥದ್ದು. ಸೊ ಟೋಟಲ್ ಮೂವಿ ಚೆನ್ನಾಗಿದೆ, ಖಂಡಿತ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದೆ, ಬಾಯ್. ಹಾಗೆಯೇ ಫಾಲೋ ಮಾಡಿ KC ವರ್ಸ್ ಆ್ಯಂಡ್ KC ಶೋ ಆ್ಯಂಡ್ ಕೃಷ್ಣ ಕ್ರಿಯೇಷನ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಬಾಯ್ ಬಾಯ್.